ಓಂ ನಮ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಜ್ಯೋತಿಷ್ಯದಲ್ಲಿ ಯಾವ ರಾಶಿಚಕ್ರದ ಚಿಹ್ನೆಗಳು ಅತ್ಯಂತ ಕಠಿಣ ಪರಿಶ್ರಮ ಪಟ್ಟು ಹೆಚ್ಚು ಹಣವನ್ನು ಗಳಿಸುವಂಥದ್ದು ಅನ್ನೋ ಅದರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲ್ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ತಾ ಹಾಲ್ ಅಂತ ಬರುತ್ತೆ. ಅದನ್ನು ಪ್ರೆಸ್ ಮಾಡಿದರೆ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗನೆ ಸಿಗುವಂಥದ್ದು. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇರೋ ಮುಕ್ತವಾಗಿ ನನ್ನ ಹತ್ರ ಹಂಚ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ಬರೆದು. ಹಾಗೆಯೇ ರಾಶಿ ನಕ್ಷತ್ರ ತಿಳಿಸಿ, ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ನಾನು ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ಸೂಚಿಸ್ತೇನೆ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಉತ್ತರ ಕೊಡುವಾಗ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ಪ್ರಶ್ನೆ ಹಾಕಿದ ನಂತರ ಚೆಕ್ ಮಾಡಿ. ಹಾಗೆಯೇ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಮಾತ್ರ ಸರಿಯಾಗಿ ಬರೆದು ಏನು ಸಮಸ್ಯೆ ನಿಮ್ಮನ್ನು ಕಾಡ್ತಾ ಇದೆ ಅನ್ನೋದನ್ನು ಬರೆದು ಕಳುಹಿಸಿ. ಹಾಗೆ ಕೆಲವರಿಗೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ, ಡೇಟ್ ಆಫ್ ಬರ್ತ್ ಮಾತ್ರ ಗೊತ್ತಿರುತ್ತೆ, ಅಂಥವರು ಕೂಡ ಕೇಳ್ಬೋದು. ಖಂಡಿತವಾಗ್ಲೂ ಉತ್ತರಿಸಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕುರುಕುಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಜ್ಯೋತಿಷ್ಯದ ಪ್ರಕಾರ ಈ ರಾಶಿಚಕ್ರ ಚಿಹ್ನೆಗಳ ಜನರು ಎಂದಿಗೂ ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಬಿಡುವುದಿಲ್ಲ. ಹಾಗಾಗಿ ಅವರು ಹೆಚ್ಚಿನ ಯಶಸ್ಸನ್ನು ಸಾಧಿಸುವಂಥದ್ದು, ಒಂದಲ್ಲ ಒಂದು ಹಣಕಾಸಿನ ಮೂಲವನ್ನು ಇವರು ಹುಡುಕುವುದರಿಂದ ಹೆಚ್ಚು ಹಣ ಗಳಿಸುವಂಥದ್ದು. ಜ್ಯೋತಿಷ್ಯದಲ್ಲಿ ಈ ರಾಶಿಚಕ್ರ ಚಿಹ್ನೆಗಳನ್ನು ಗಳಿಕೆ ವಿಷಯದಲ್ಲಿ ಬಹಳ ಶ್ರಮದಾಯಕ ಅಂತ ವಿವರಿಸಲಾಗಿದೆ. ಈ ರಾಶಿಚಕ್ರ ಚಿಹ್ನೆಗಳ ಜನರು ತುಂಬ ಭಾವೋದ್ರಿಕ್ತ, ಶ್ರಮಶೀಲರು. ತಮ್ಮ ಸಾಮರ್ಥ್ಯ ಮತ್ತು ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಅವರ ಉನ್ನತ ಹಂತವನ್ನು ತಲುಪುವಂಥದ್ದು ಮತ್ತು ಸಾಕಷ್ಟು ಹಣವನ್ನು ಗಳಿಸುವಂಥದ್ದು. ಅವರು ತಮ್ಮದೇ ಆದಾಯಕ್ಕೆ ತಕ್ಕಂತೆ ಬದುಕುವಂಥದ್ದು ಮತ್ತು ಅವರು ಮಾಡುವ ಕೆಲಸದಲ್ಲಿ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನು ಹಾಕುವಂಥದ್ದು. ಜ್ಯೋತಿಷ್ಯದಲ್ಲಿ ಯಾವ ರಾಶಿಚಕ್ರದ ಚಿಹ್ನೆಗಳನ್ನು ಅತ್ಯಂತ ಕಠಿಣ ಪರಿಶ್ರಮ ಪಟ್ಟು ಯಶಸ್ಸನ್ನು, ಹಣವನ್ನು ಸಂಪಾದನೆ ಮಾಡುವಂಥದ್ದು ಅಂತ ನೋಡೋದಾದರೆ ಒಂದೊಂದಾಗಿ ನೋಡೋಣ. 12 ರಾಶಿಯವರಿಗೆ ಕೂಡ ಸಂಪಾದನೆ ಮಾಡ್ತಾರೆ, ಕಷ್ಟಪಟ್ಟು ದುಡಿತಾರೆ. ಆದರೆ ಈ ರಾಶಿಗಳು ತುಂಬಾ ಶ್ರಮ ಪಡ್ತಾರೆ ಮತ್ತು ಯಾವುದೇ ಕೆಲಸವನ್ನು ಇಟ್ಕೊಂಡ್ರು ಅದನ್ನು ಆದಷ್ಟು ಅದರಲ್ಲಿ ಯಶಸ್ಸನ್ನು ಗಳಿಸುವವರೆಗೆ ಅದನ್ನು ಬಿಡೋದಿಲ್ಲ, ಪಟ್ಟು ಬಿಡೋದಿಲ್ಲ. ಮೇಷರಾಶಿಯವರು, ಮಂಗಳ ಮೇಷರಾಶಿ ಅಧಿಪತಿ. ಮಂಗಳ ಗ್ರಹವು ಆಸೆ, ಕಾರ್ಯ, ಶಕ್ತಿ, ಉತ್ಸಾಹ ಇತ್ಯಾದಿಗಳಿಗೆ ಕಾರಣವಾಗಿರುವಂಥದ್ದು. ಈ ಕಾರಣಕ್ಕಾಗಿ ಮೇಷರಾಶಿ ಜನರು ಲಾಭವನ್ನು ಪಡೆಯುವಲ್ಲಿ ತುಂಬ ಉತ್ಸುಕರಾಗಿದ್ದಾರೆ. ಅವರು ತಮ್ಮ ಸಾಮರ್ಥ್ಯದ ಬಲದಿಂದ ಜೀವನದಲ್ಲಿ ಅನೇಕ ಸ್ಥಾನಗಳನ್ನು ಸಾಧಿಸುವಂಥದ್ದು. ಮೇಷರಾಶಿ ಜನರು ಯಾವಾಗಲೂ ತಮ್ಮ ಗುರುಗಳ ಬಗ್ಗೆ ಸ್ಪಷ್ಟವಾಗಿರ್ತಾರೆ ಮತ್ತು ಅದೇ ಹಾದಿಯಲ್ಲಿ ಕೆಲಸ ಮಾಡುತ್ತದೆ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಂಥದ್ದು. ಅವರು ಹಣ ಸಂಪಾದಿಸಲು ಹೊಸ ಹೊಸ ಮಾರ್ಗಗಳನ್ನು, ಬೇರೆ ಬೇರೆ ಒಂದು ವ್ಯವಹಾರಗಳನ್ನು ಮಾಡುವಂಥದ್ದು ಮತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಪ್ರತಿ ಸಮಸ್ಯೆ ಏನಾದರೂ ಇದ್ದರೆ ಅದನ್ನು ದೃಢವಾಗಿ ಎದುರಿಸುವಂಥದ್ದು ಮತ್ತು ಆ ಒಂದು ವಿಷಯದಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ಕೂಡ ಕಠಿಣ ಪರಿಶ್ರಮವನ್ನು ಹಾಕಿ ಅದರಲ್ಲಿ ಯಶಸ್ಸನ್ನು ಸಾಧಿಸುವಂಥದ್ದು. ಹಾಗೆಯೇ ಮಂಗಳನ ಪ್ರಭಾವದಿಂದ ಅವರು ತಮ್ಮ ಕೆಲಸದ ಬಗ್ಗೆ ಯಾವಾಗಲೂ ಉತ್ಸಾಹ ಮತ್ತು ಶಕ್ತಿಯುತರಾಗಿರ್ತಾರೆ ಮತ್ತು ಅವರು ಯಾವುದೇ ಒಂದು ಕೆಲಸವನ್ನು ಹಠದಲ್ಲಿ ಸಾಧಿಸುವಂಥವರು ಮತ್ತು ಅದರಲ್ಲಿ ಒಂದು ಒಳ್ಳೆಯ ಏಳಿಗೆಯನ್ನು ಕಂಡುಕೊಳ್ಳುವವರು. ಮಿಥುನ ರಾಶಿಯವರು, ಮಿಥುನ ರಾಶಿ ಅಧಿಪತಿ ಬುಧ ಗ್ರಹ ಜ್ಞಾನ, ಬುದ್ಧಿವಂತಿಕೆ, ಜ್ಞಾಪಕ ಶಕ್ತಿ ಮತ್ತು ಕಲಿಕಾ ಸಾಮರ್ಥ್ಯ, ಜಾಗರೂಕತೆ ಇತ್ಯಾದಿಗಳ ಸೂಚಕ. ಈ ಕಾರಣಕ್ಕಾಗಿ ಮಿಥುನ ರಾಶಿಯವರಿಗೆ ಎಲ್ಲವನ್ನು ತಿಳಿದುಕೊಳ್ಳುವ ಬಯಕೆ ಇರುತ್ತೆ ಮತ್ತು ಅವರು ಅದರಿಂದ ಒಳ್ಳೆಯ, ಅಂದರೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಅದರಲ್ಲಿ ಒಂದು ಛಲವನ್ನು ಹೊಂದಿ ಅದರಲ್ಲಿ ಸಂಪಾದನೆಯನ್ನು ಮಾಡುವಂಥದ್ದೇ ಹಣವನ್ನು ಗಳಿಸುವಂಥ ಒಂದು ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ತಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಎನ್ನುವುದು ಗೊತ್ತಾದರೆ ಅವರು ಪೂರ್ಣ ಅರಿವಿನೊಂದಿಗೆ ವಿಷಯಗಳನ್ನು ಕಲಿಯುವಂಥ ಮತ್ತು ಅವುಗಳ ಲಾಭವನ್ನು ಪಡೆದುಕೊಳ್ಳುವಂಥದ್ದು. ಮಿಥುನ ರಾಶಿ ಜನರು ತುಂಬ ಬುದ್ಧಿವಂತರು ಮತ್ತು ಜ್ಞಾನವುಳ್ಳವರು. ಇದು ಅವರಿಗೆ ಭಾಳಷ್ಟು ಪ್ರಯೋಜನಗಳನ್ನು ನೀಡುತ್ತೆ. ಇವರು ಹಣ ಸಂಪಾದನೆಯಲ್ಲಿ ತುಂಬ ನಿಪುಣರಾಗಿದ್ದು ಹಣ ಸಂಪಾದನೆ ಜೊತೆಗೆ ಸಮಾಜ ಸೇವೆಗೂ ಹೆಚ್ಚಿನ ಹಣವನ್ನು ವ್ಯಯಿಸುವಂಥದ್ದು ಮಿಥುನ ರಾಶಿಯವರು. ನೆನಪಿಟ್ಕೊಳ್ಳಿ, ಹಣ ತಮಗೆ ತಾವು ಸಂಪಾದನೆ ಮಾಡಿದರೂ ಕೂಡ ಅದನ್ನು ತಮಗೆ ಎಷ್ಟು ಬೇಕೋ ಅಷ್ಟು ಇಟ್ಟು ಸಮಾಜ ಸೇವೆಗೂ ಕೂಡ ಅದನ್ನು ಉಪಯೋಗಿಸುವಂಥದ್ದು ಮಿಥುನ ರಾಶಿಯವರು. ಹಾಗೆ ನೆಕ್ಸ್ಟ್ ನೋಡುವಂಥದ್ದು ಮಕರ ರಾಶಿಯವರು. ಮಕರ ರಾಶಿ ಅಧಿಪತಿ ಶನಿ ದೇವರು ಕಠಿಣ ಪರಿಶ್ರಮ, ಪ್ರತಿಷ್ಠೆ, ಬದ್ಧತೆ, ದೂರದ ಆಲೋಚನೆ ಇತ್ಯಾದಿಗಳ ಅಂಶ. ಈ ಕಾರಣಕ್ಕಾಗಿ ಮಕರ ರಾಶಿಯವರು ಕಷ್ಟಪಟ್ಟು ಕೆಲಸ ಮಾಡಲು ಹಿಂಜರಿಯುವುದಿಲ್ಲ ಮತ್ತು ಕೆಲಸಗಳಿಗೆ ತುಂಬ ಬದ್ಧರಾಗಿರ್ತಾರೆ. ಹಣವನ್ನು ಗಳಿಸುವ ಅದೇ ಯೋಚನೆಯನ್ನು ಅನುಸರಿಸಿ ಯಶಸ್ವಿಯಾಗುವ ವಿಷಯದಲ್ಲಿ ಅವರು ಯಾವಾಗಲೂ ದೃಷ್ಟಿಯನ್ನು ಹೊಂದಿರ್ತಾರೆ. ಮಕರ ರಾಶಿಯವರು ತಮ್ಮ ಕೆಲಸವನ್ನು ಸಂತೋಷದಿಂದ ಮಾಡುವಂಥದ್ದು ಮತ್ತು ಯಾವಾಗಲೂ ಮುಂದಿರ್ತಾರೆ. ಒಂದು ಚಿಕ್ಕ ಕೆಲಸದಿಂದ ಶುರು ಮಾಡಿದರೆ ಅವರು ಮುಂದೆ ದೊಡ್ಡ ಅಧಿಕಾರಿಗಳಾಗುವ ಒಂದು ಹಂತಕ್ಕೆ ಕೂಡ ಅವರ ಒಂದು ಕಠಿಣ ಪರಿಶ್ರಮ ಅವರನ್ನು ಆ ಒಂದು ಸ್ಥಾನಕ್ಕೂ ಕೊಂಡೊಯ್ಯಬಲ್ಲದು. ಕಠಿಣ ಪರಿಶ್ರಮಗಳು ಮತ್ತು ಛಲವಾದಿಗಳು, ಹಠವಾದಿಗಳು ಇವರು ಅಷ್ಟು ವ್ಯವಹಾರ ಜ್ಞಾನ ಉಳ್ಳವರು ಅಂತಲೇ ಹೇಳ್ಬೋದು. ಯಾರು ಮಕರ ರಾಶಿಯವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ನೆಕ್ಸ್ಟ್ ನೋಡುವಂಥದ್ದು ಕುಂಭರಾಶಿ. ಕುಂಭರಾಶಿಯು ಕೂಡ ಅಧಿಪತಿ ಯಾರು? ಶನಿ ದೇವರು ಪ್ರಬುದ್ಧತೆ, ಪ್ರಾಯೋಗಿಕತೆ, ಆತ್ಮಸಾಕ್ಷಿ ಇತ್ಯಾದಿಗಳ ಅಂಶ.
ಈ ಕಾರಣದಿಂದ ಅವರ ದೃಷ್ಟಿ ಯಾವಾಗಲೂ ವಿಷಯಗಳ ಬಗ್ಗೆ ಸ್ಪಷ್ಟವಾಗಿರುತ್ತೆ ಮತ್ತು ಅವರು ಯಾವಾಗಲೂ ಹೆಚ್ಚು ಆಳವಾಗಿ ಯೋಚಿಸುವಂಥದ್ದು ಕುಂಭರಾಶಿಯವರು. ಇದರಿಂದ ಅವರು ತಮ್ಮ ಬಗ್ಗೆ ಸ್ಪಷ್ಟವಾಗಿರ್ತಾರೆ. ಕುಂಭರಾಶಿಯವರು ಉತ್ತಮ ಪ್ರಬುದ್ಧತೆಯನ್ನು ಹೊಂದಿರುವಂಥದ್ದು ಮತ್ತು ಅದರೊಂದಿಗೆ ಅವರು ಯಾವಾಗಲೂ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಮತ್ತು ಇದರಿಂದಾಗಿ ಅವರು ಒಂದು ಹೆಚ್ಚು ಆರ್ಥಿಕ ಪರಿಸ್ಥಿತಿಯಿಂದ ಹಣವನ್ನು ಗಳಿಸಲು ಯಾವುದಾದ್ರೂ ಮಾರ್ಗವನ್ನು ಕಂಡುಕೊಳ್ಳುವಂಥದ್ದು ಮತ್ತು ಅದರಲ್ಲಿ ಯಶಸ್ವಿ ಆಗುವಂಥದ್ದು. ಈ ಗುಣಗಳಿಂದಾಗಿ ಅವರಿಗೆ ಹಣದ ಕೊರತೆ ಯಾವತ್ತೂ ಆಗೋದಿಲ್ಲ. ಕುಂಭರಾಶಿಯವರಿಗೆ ನಾನು ಈಗ ಎಕ್ಸ್ಟ್ರಾ ಹೇಳಬೇಕು ಅಂದರೆ ಕುಂಭರಾಶಿಯವರಿಗೆ ಯಾವತ್ತೂ ಹಣದ ಒಂದು ಹಣದಲ್ಲಿ ಅವರು ತುಂಬಾ ಒಂದು ಏನಿರ್ತಾರೆ, ಹಣದ ಒಂದು ಗಳಿಕೆಯಲ್ಲಿ ಅವರು ಮುಂದಿರ್ತಾರೆ ಮತ್ತು ಅವರು ಯಾವಾಗಲೂ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿಕೊಳ್ಳುವಂಥದ್ದು. ಮತ್ತು ಇವರು ಸ್ವಸಾಮರ್ಥ್ಯದಿಂದ ಕಠಿಣ ಪರಿಶ್ರಮ ಪಟ್ಟು ಕುಂಭರಾಶಿಯವರು ಹಣವನ್ನು ಸಂಪಾದನೆ ಮಾಡುವಂಥದ್ದು ಮತ್ತು ಅದರಲ್ಲಿ ಒಂದು ಒಳ್ಳೆ ಯಶಸ್ವಿ ಆಗುವಂಥದ್ದು ಕೂಡ. ಹಣದ ಕೊರತೆ ಅಷ್ಟು ಅವರನ್ನು ಕಾಡೋದಿಲ್ಲ ನನ್ನ ಮಟ್ಟಿಗೆ ತಿಳಿದಾದರೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಿಂದ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.